ಆತ್ಮೀಯ ವೀಕ್ಷಕರೇ, ವಾರ ಭವಿಷ್ಯಕ್ಕೆ ಪ್ರೀತಿಯ ಸ್ವಾಗತ. ಈಗ ನೋಡೋಣ, ವೃಷಭ ರಾಶಿಯ ವಾರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. 1ನೇ ಮನೆಯಲ್ಲಿ ಅಂದರೆ ತನುಸ್ಥಾನದಲ್ಲೇ ಅವರಿಗೆ ಗುರುಮಂಗಳ ಯೋಗ ಇದೆ. ಗುರು ಮೊದಲ ಸ್ಥಾನದಲ್ಲಿದ್ದಾಗ ಆರ್ಥಿಕ ಲಾಭವನ್ನು ತಂದುಕೊಡ್ತಾನೆ. ಆದರೆ ಕುಜ ಸ್ವಲ್ಪ ಶಾರೀರಿಕವಾದಂತಹ ಪೀಡೆಯನ್ನು, ಆರೋಗ್ಯದಲ್ಲಿಯ ಕೊಂಚ ಸಮಸ್ಯೆಗಳನ್ನು ಆತ ಉಂಟು ಮಾಡುವ ಸಾಧ್ಯತೆ ಇರುತ್ತೆ. ಆದರೆ ಗುರುವಿನ ಸಾನ್ನಿಧ್ಯದಲ್ಲಿ ಇರುವ ಕಾರಣ ಈ ದೋಷ ಹೊರಟು ಹೋಗಿಬಿಡುತ್ತೆ. ಸ್ನೇಹಿತರೆ, ನಿಮಗೆ ಈ ವಾರ ಅತ್ಯಂತ ಶುಭದಾಯಕವಾಗಿದೆ. ಬನ್ನಿ ಮುಂದೆ ಏನಿದೆ ಅಂತ ನೋಡೋಣ. 3ನೇ ಮನೆಯಲ್ಲಿ ಸೂರ್ಯನಿದ್ದಾನೆ, ಅಂದರೆ ಹಾರ್ಡ್ವರ್ಕ್ನ ಸ್ಥಾನದಲ್ಲಿ. ಕಷ್ಟಪಟ್ಟು ಪ್ರಯತ್ನ ಪಟ್ಟರೆ ಈ ವಾರದಲ್ಲಿ ಉದ್ಯೋಗದಲ್ಲಿ ಯಶಸ್ಸು ಗಳಿಸುವಂತಹ ಸಾಧ್ಯತೆ ಸಾಕಷ್ಟಿದೆ. ನೀವು ವ್ಯಾಪಾರಿಗಳಾಗಿದ್ದರೆ, ಉದ್ಯೋಗಸ್ಥರಾಗಿದ್ದರೆ ಈ ವಾರ ನಿಮಗೆ ಹೇಳಿ ಮಾಡಿಸಿದ ವಾರ ಸ್ನೇಹಿತರೆ. ಅದೇ ರೀತಿ 4ನೇ ಮನೆಯಲ್ಲಿ ಬುಧ ಇದ್ದಾನೆ. ಬುಧನು 4ನೇ ಮನೆಯಲ್ಲಿದ್ದರೆ, ಜೊತೆಗೆ ಶುಕ್ರನು ಕೂಡ 4ನೇ ಮನೆಯಲ್ಲಿದ್ದರೆ ಕುಟುಂಬಕ್ಕೆ ಶುಭದ ಸಂದೇಶಗಳು ಬರುತ್ತವೆ. ನಿಮ್ಮ ಕುಟುಂಬದಲ್ಲಿ ಸಂತೋಷ ನೆಲೆಗೊಳ್ಳುತ್ತೆ. 5ನೇ ಮನೆಯಲ್ಲಿ ಕೇತು ಇದ್ದಾನೆ ಸ್ನೇಹಿತರೆ. ಕೇತುವು 5ನೇ ಮನೆಯಲ್ಲಿದ್ದರೆ ಉದ್ಯೋಗ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಚಿಕ್ಕ ಪುಟ್ಟ ಅನಾನುಕೂಲತೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಾವು ಈ ಕೆಳಗೆ ತೋರಿಸುತ್ತಿರುವ ಕೇತುವಿನ ಜಪವನ್ನು ದಿನಕ್ಕೆ 5 ಬಾರಿಯಂತೆ ಮಾಡುತ್ತಾ ಬನ್ನಿ. ನಿಮ್ಮ ಕೇತುವಿನ ದೋಷ ಖಂಡಿತವಾಗಿ ಹೊರಟು ಹೋಗಿಬಿಡುತ್ತೆ. ಬಂಧುಗಳೇ, 6ನೇ ಮನೆಯಲ್ಲಿ ಚಂದ್ರದೇವನಿದ್ದಾನೆ. ಕೌಟುಂಬಿಕ ವಿರಸ ಮತ್ತು ಹಣಕಾಸಿನ ಅಡಚಣೆ ಈ ಸಮಯದಲ್ಲಿ ನಿಮಗೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಆದ ಕಾರಣ ಚಂದ್ರನ ಆರಾಧನೆಯನ್ನು ಪ್ರತಿ ಸೋಮವಾರದಂದು ಅಳವಡಿಸಿಕೊಳ್ಳುತ್ತಾ ಬನ್ನಿ. ನಿಮ್ಮ ಬದುಕಿನಲ್ಲಿ ಹಣಕಾಸಿನ ಅಡಚಣೆಗಳು ಇಲ್ಲವಾಗಿ ಬಿಡ್ತವೆ. 10ನೇ ಮನೆಯಲ್ಲಿ ಶನಿದೇವನಿದ್ದಾನೆ. ಶನಿದೇವನು 10ನೇ ಮನೆಯಲ್ಲಿದ್ದರೆ ಉದ್ಯೋಗದಲ್ಲಿ ಒಳ್ಳೆಯ ಸಾಧ್ಯತೆಗಳಿರ್ತವೆ. ಹೊಸ ಗುರಿಗಳನ್ನು ಬೆನ್ನಟ್ಟುವ ಸಮಯ ಇದಾಗಿರುತ್ತೆ. 11ನೇ ಮನೆಯಲ್ಲಿ ರಾಹು ಇದ್ದಾನೆ. ಉದ್ಯೋಗದಲ್ಲಿ ಒಳ್ಳೆಯ ಪ್ರಗತಿ ನಿಮಗೆ ಉಂಟಾಗುತ್ತೆ. ಸೊ ಈ ವಾರವನ್ನು ಎನ್ಕ್ಯಾಶ್ ಮಾಡಿಕೊಳ್ಳಲು ನೀವು ಸಿದ್ಧರಾಗಿರಿ. ನೀವು ಮಾಡಬೇಕಿರುವುದು ಇಷ್ಟೇ: ಕೇತುವಿನ ಜಪವನ್ನು ಮಾಡಿ, ಸೋಮವಾರ ಚಂದ್ರನ ಆರಾಧನೆಯನ್ನು ಮಾಡಿ, ನಿಮ್ಮ ವಾರವನ್ನು ನಿಮ್ಮದಾಗಿಸಿಕೊಳ್ಳಿ. ಬಂಧುಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮದೊಂದು ಸಬ್ಸ್ಕ್ರೈಬನ್ನು ಕೊಡಿ.